ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15. ಎಫಿಷಿಯನ್ಸ್ ಚಾಪ್ಟರ್ 2 ವರ್ಸ್ 14 and 15. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತುವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳನ್ನು ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡ ಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ನೋಡಿ, ಈ ಒಂದು 3 ವಾಕ್ಯಗಳಲ್ಲಿ ನಾವು ಓದಿ ನೋಡುವಾಗ ಪೌಲನು ಹೇಳುತ್ತಾ ಇದ್ದಾನೆ, ಯಾವ ರೀತಿಯಾಗಿ ದೂರವಾಗಿದ್ದ ನಮ್ಮನ್ನು, ಸಮೀಪವಾಗಿದ್ದವರನ್ನು, ದೂರವಾಗಿದ್ದವರನ್ನು ಯಾವ ರೀತಿಯಾಗಿ ದೇವರು ಒಂದು ಮಾಡಿದರು, ದೇವರೊಟ್ಟಿಗೆ ಸಮಾಧಾನ ಮಾಡಿದರು ಎಂಬುದಾಗಿ. ದೇವರಿಂದ ನಾವು ದೇವರಿಂದ ದೂರವಾಗಿ ದೇವರಿಂದ ದ್ವೇಷ ಮಾಡುವವರಾಗಿ ಅಥವಾ ದೇವರ ದ್ವೇಷವನ್ನ ಪಾತ್ರರಾಗಿ ಅಥವಾ ನಾವು ಕೂಡ ದೇವರನ್ನ ದ್ವೇಷ ಮಾಡುವವರಾಗಿ ಇದ್ದ ನಮ್ಮನ್ನು, ನಮ್ಮ ಮಧ್ಯದಲ್ಲಿ ದೇವರಿಗೂ ನಮಗೂ ಮಧ್ಯದಲ್ಲಿರುವ ಆ ಅಡ್ಡ ಗೋಡೆಯನ್ನು ಅವರು ಕೆಡವಿ ಹಾಕಿ ಎಲ್ಲ ಧರ್ಮಶಾಸ್ತ್ರವನ್ನು ಅವರು ತೆಗೆದು ಹಾಕಿ ವಿಧಿರೂಪವಾಗಿ ಇದ್ದ ಎಲ್ಲ ಕಾನೂನುಗಳನ್ನು ಅದನ್ನು ತೆಗೆದು ಹಾಕಿ ದೇವರು ಏನು ಮಾಡಿದರು, ಅಡ್ಡಿಯನ್ನು ತೆಗೆದು ಹಾಕಿದರು. ನಮಗೂ ದೇವರಿಗೂ ಮಧ್ಯದಲ್ಲಿ ಇತ್ತು ಅನೇಕ ವಿಧಿಗಳು, ವಿಧಾನಗಳು, ಧರ್ಮಶಾಸ್ತ್ರಗಳು, ಕಾನೂನುಗಳು, ಕಂಡೀಷನ್ಗಳು ಇತ್ತು. ಒಬ್ಬರನ್ನು ದೇವರ ಹತ್ತಿರ ಹೋಗಬೇಕಾದರೆ, ದೇವರನ್ನ ಮಾತನಾಡಿಸಬೇಕಾದರೆ, ದೇವರ ಜೊತೆಗೆ ನಡೆಯಬೇಕಾದರೆ, ದೇವರೊಟ್ಟಿಗೆ ಅನ್ಯೋನ್ಯವಾಗಿರಬೇಕಾದರೆ ಅವನಿಗೆ ನಾನಾ ಕಾರಣಗಳನ್ನು ಮಾಡಬೇಕಾಗಿತ್ತು, ಕಾರ್ಯಗಳನ್ನು ಮಾಡಬೇಕಾಗಿತ್ತು. ಬಟ್ ಮನುಷ್ಯನಿಂದ ಅದೆಲ್ಲ ಮಾಡಲಿಕ್ಕೆ ಆಗುತ್ತಾ ಇರಲಿಲ್ಲ. ಅದೇ ಕಾರ್ಯಗಳು ಅಡ್ಡಿಯಾಗಿ ದೇವರಿಗೂ ಅವನಿಗೂ ಒಂದು ಅಡ್ಡಗೋಡೆಯಾಗಿ ನಿಂತುಕೊಳ್ಳುತ್ತಾ ಇತ್ತು. ಆದರೆ ಯೇಸುಸ್ವಾಮಿ ತನ್ನ ಶಿಲುಬೆಯ ಮರಣದಿಂದ ಏನು ಮಾಡಿದರು? ದೂರವಾಗಿ ಇರುವವರು, ಸಮೀಪವಾಗಿರುವವರು, ಅನ್ಯರು, ಉಭಯರು, ಶತ್ರುಗಳು, ಪಾಪಿಗಳಾದ ಎಲ್ಲರನ್ನು ಕೂಡ ಅವರು ದೇವರೊಟ್ಟಿಗೆ ಕನೆಕ್ಟ್ ಮಾಡುವುದಕ್ಕಾಗಿ, ದೇವರೊಟ್ಟಿಗೆ ಮತ್ತೆ ಒಪ್ಪಂದ ಅಂದರೆ ದೇವರೊಟ್ಟಿಗೆ ರಿಕನ್ಸೈಲ್ ಆಗುವುದಕ್ಕಾಗಿ, ಜೋಡಿಸಲ್ಪಡುವುದಕ್ಕಾಗಿ ಅವರು ಸಮಾಧಾನ ಕರ್ತುವಾಗಿ ಬಂದು ಸಮಾಧಾನ ಪಡಿಸಿ, ತನ್ನ ಮರಣದಿಂದ ಶಿಲುಬೆಯಿಂದ ಸಮಾಧಾನ ಪಡಿಸಿ ನಾವು ದೇವರೊಟ್ಟಿಗೆ ಮತ್ತೆ ಸೇರುವಂತೆ, ದೇವರ ಬಳಿಗೆ ಬರುವಂತೆ, ಹಲ್ಲೆಲೂಯಾ, ಆ ವಿಧಿರೂಪವಾಗಿರುವ ಎಲ್ಲ ಧರ್ಮಶಾಸ್ತ್ರಗಳನ್ನು ಕೆಡವಿ ಹಾಕಿದರು, ಅದನ್ನು ತೆಗೆದು ಹಾಕಿದರು, ಅಳಿಸಿಬಿಟ್ಟರು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಅದನ್ನು ಅವರು ನೆರವೇರಿಸಿದರು. ಯಾವ ಧರ್ಮಶಾಸ್ತ್ರಗಳನ್ನು, ಕಾನೂನುಗಳನ್ನು, ಕಂಡೀಷನ್ಗಳನ್ನು ಮನುಷ್ಯನು ಅದನ್ನು ಮಾಡಲಿಕ್ಕೆ ಆಗಲಿಲ್ಲವೋ ಅದನ್ನು ಯೇಸುಸ್ವಾಮಿ ಮಾಡಿ ಮುಗಿಸಿ ಆ ಗೋಡೆಯನ್ನು ಕಿತ್ತು ಹಾಕಿದರು. ಇವತ್ತು ನೀವು ದೇವರ ಬಳಿಗೆ ಡೈರೆಕ್ಟಾಗಿ ಧೈರ್ಯವಾಗಿ ಹೋಗಿ ನಿಂತು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು, ನಮ್ಮ ಕಷ್ಟಗಳನ್ನು ಹೇಳಿಕೊಂಡು, ನಮ್ಮ ಕಣ್ಣೀರನ್ನು ಆತನ ಮುಂದೆ ಸುರಿದು ಆತನ ಪ್ರೀತಿಯನ್ನು ಹೊಂದಿಕೊಳ್ಳಬಹುದು, ಆತನ ಅದ್ಭುತವನ್ನು, ಆತನ ಸೌಖ್ಯವನ್ನು ಹೊಂದಿಕೊಳ್ಳಬಹುದು. ಅಡ್ಡಗೋಡೆಯು ಬಿದ್ದು ಹೋಯಿತು. ದ್ವೇಷ ಎಂಬ ಅಡ್ಡಗೋಡೆ, ಧರ್ಮಶಾಸ್ತ್ರ ಎಂಬ ಅಡ್ಡಗೋಡೆ, ವೈರತ್ವ ಎಂಬ ಅಡ್ಡಗೋಡೆ ಎಲ್ಲವನ್ನ ದೇವರು ಕೆಡವಿ ಹಾಕಿದರು. ಹಲ್ಲೆಲೂಯಾ. ಈ ದೇವರ ಪ್ರೀತಿಗಾಗಿ ಸ್ತೋತ್ರ. ಈ ದೇವರ ಸಮಾಧಾನ ಕರ್ತನಾಗಿ, ಸಮಾಧಾನ ಪ್ರಭು, ಸಮಾಧಾನ ಕಾರಣನಾಗಿ ಹಲ್ಲೆಲೂಯಾ ಶಿಲುಬೆಗೆ ಏರಿದರು, ಸಮಾಧಾನ ಪಡಿಸಿದರು. ತನ್ನ ಮರಣದಿಂದ ನಮ್ಮನ್ನು ದೇವರಿಂದ ದೂರವಾಗಿ ದೇವರ ಸಮೀಪಕ್ಕೆ ಹೋಗುವುದಕ್ಕೆ ನಾನು ಯೋಗ್ಯನಲ್ಲ, ನಾನು ಪಾತ್ರನಲ್ಲ, ನಾನು ಪಾಪಿ, ನನ್ನ ಪಾಪಗಳಿಗೆ ಅದು ಕ್ಷಮೆಯಿಲ್ಲ ಎಂಬುದಾಗಿ ದೂರದಲ್ಲಿ ನಿಂತು ಹೊರಗಡೆ ನಿಂತ ನಮ್ಮನ್ನು ಒಳಗಡೆ ದೇವರ ಮಕ್ಕಳಾಗಿ ಮಾರ್ಪಡಿಸಿದ ಶಿಲುಬೆಯ ಪ್ರೀತಿ,
ಇವತ್ತು ಸ್ತೋತ್ರ ಮಾಡೋಣವ. ದೇವರೇ, ನಿಮಗೆ ವಂದನೆ. ನಿನ್ನ ಪ್ರೀತಿ ಅಪಾರವಾದದ್ದು ಸ್ವಾಮಿ. ದೂರವಾಗಿ ನಿಂತುಕೊಂಡು ನೋಡುತ್ತಾ ಇದ್ದ ನಮ್ಮನ್ನು ಯೇಸುವೆ ಸಮೀಪಕ್ಕೆ ಎಳೆದು ನಮ್ಮನ್ನು ಯೇಸಪ್ಪ ದೇವರೊಟ್ಟಿಗೆ ನೀನು ಕನೆಕ್ಟ್ ಮಾಡೋದಕ್ಕಾಗಿ ಸ್ತೋತ್ರ. ರಿಕನ್ಸೈಲ್ ಮಾಡೋದಕ್ಕಾಗಿ, ಸಮಾಧಾನ ಮಾಡಿಸಿದ್ದಕ್ಕಾಗಿ, ಸ್ವಂತ ದೇಹದಿಂದಲೂ ರಕ್ತದಿಂದಲೂ ಮಾಡಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸ್ನೇಹಿತರೆ, ನೋಡಿರಿ, ಯೇಸು ಸ್ವಾಮಿ ನಮಗೆ ಸಮಾಧಾನ ಕರ್ತನಾಗಿ ನಡುವಲ್ಲಿ ಬಂದು ನಮ್ಮನ್ನು, ದೇವರನ್ನು ಮತ್ತೆ ನಾವು ದೇವರ ಮಕ್ಕಳಾಗಿ ದೇವರ ಬಳಿಗೆ ಬರುವಂತೆ ಅಡ್ಡಿಯಾಗಿದ್ದ ಗೋಡೆಗಳನ್ನು ಕೆಡವಿದರು. ಹಲ್ಲೆಲೂಯ. ಇದೇ ವಿಧಿ, ಇದೇ ನನ್ನ ಹಣೆ ಬರ ಎಂಬುದಾಗಿ ನಾವು ಅಂದುಕೊಳ್ಳುತ್ತಾ ಇದ್ದ ಕಾರ್ಯವನ್ನು ದೇವರು ಅಳಿಸಿಬಿಟ್ಟು, ಹಲ್ಲೆಲೂಯ, ಹೊಸ ಮನುಷ್ಯನಾಗಿ, ನೂತನ ಮನುಷ್ಯನಾಗಿ, ನೂತನ ಜೀವನ ನಮಗೆ ಕೊಟ್ಟಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.